ಹಾಯ್, ನಾನು ನಿಮ್ಮ ಪ್ರವೀಣ ಹೊಸ ವ್ಲಾಗ್ದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಗೋಕರ್ಣದ ಸುತ್ತ ಒಂದು ಸುತ್ತ ಅಂತ. ಗೋಕರ್ಣದಲ್ಲಿರುವ ಬೆಸ್ಟ್ ಪ್ಲೇಸ್ಗಳು ಹಾಗೆ ಬೀಚ್ಗಳನ್ನು ತೋರಿಸ್ತೀನಿ. ಬನ್ನಿ ವಿಡಿಯೋಗೆ ಹೋಗೋಣ. ನಾವು ಬಿಟ್ಟಿದ್ದು ಜಮಖಂಡಿಯಿಂದ 12 ಗಂಟೆಗೆ ಬಿಟ್ವಿ. ಆಮೇಲೆ ಮುದೋಳು, ಲೋಕಾಪುರ, ಬಾಗಲಕೋಟೆಗೆ ಹೋಗಿ ನಮ್ಮ ಫ್ರೆಂಡ್ನ ಕರ್ಕೊಂಡ್ಬಿಟ್ಟು ಅಲ್ಲಿಂದ ಬಿಟ್ವಿ. 1 ಗಂಟೆ ಆಯಿತು, 2 ಗಂಟೆ ಆಯಿತು, 3 ಗಂಟೆಗೆ ಹುಬ್ಬಳ್ಳಿಯಿಂದ ಹಾಗೆ ಹೋದ್ವಿ. ಕಡೆಗೂ ಮುಂಜಾನೆ ತಲುಪಿದ್ವಿ. 6 ಗಂಟೆಗೆ ನಾವು ಓಮ್ ಬೀಚ್ಗೆ. ಅಲ್ಲಿ ನೋಡಿದರೆ ತುಂಬ ಚೆನ್ನಾಗಿರೋ ವಾತಾವರಣ ಏನಿರಲಿಲ್ಲ. ಅಷ್ಟಕ್ಕಷ್ಟೇ ಇತ್ತು ಬೀಚು, ಅಷ್ಟೇನು ಚೆನ್ನಾಗಿರಲಿಲ್ಲ. ಬಟ್ ಓಕೆ, ಮುಂಜಾನೆ ಟೈಮ್ನ ಸ್ಪೆಂಡ್ ಮಾಡೋಕ್ಕೆ ಒಳ್ಳೆ ಬೀಚ್ ಅಂತ ಹೇಳ್ಬೋದು. ತಕ್ಷಣನೇ ಮಳೆ ಅಟ್ಯಾಕ್ ಮಾಡಿಬಿಡ್ತು ನಮ್ಮನ್ನ. ಅದಕ್ಕೆ ಒಂದು ಕಡೆ ನಿಂತ್ಕೊಂಡು ಹಾಗೆ ಕ್ಯಾಮ್ರಾ ಪೋಸ್ ಕೊಡ್ತಾ ಇದ್ವಿ. ಗಮನಿಸಿದ್ವಿ ನಾವು ಏನಂದರೆ, ಮೀನುಗಾರರೆಲ್ಲ ತಮ್ಮ ದೋಣಿಗಳನ್ನ ಬಿಟ್ಕೊಂಡು ಮುಂಜಾನೆ 6ರಿಂದನೇ ಕಾಯ್ತಾ ಇದ್ರು ಯಾವಾಗ ನಮ್ಮ ದೋಣಿನ ಸಮುದ್ರಕ್ಕೆ ಬಿಡಲಿ ಅಂತ. ಆದರೆ ಗಾಳಿ ಜಾಸ್ತಿ ಇರೋದ್ರಿಂದ ಅವರೆಲ್ಲ ಹಾಗೆ ನಿಂತ್ಬಿಟ್ಟಿದ್ರು. ಈ ಸಮುದ್ರನೇ ಜೀವನ ಅವ್ರಿಗೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಈ ಮೊಮೆಂಟು. ನನ್ನ ಲೈಫ್ನಲ್ಲಿ ಇಂಥ ಮೊಮೆಂಟ್ನ ನಾನು ನೋಡಿರಲಿಲ್ಲ. ಮುಂಜಾನೆ 5 ಗಂಟೆಗೆ ಬಂದಿರೋದು ತುಂಬ ಹೆಲ್ಪ್ ಆಯ್ತು ನಮಗೆ. ಇದೆಲ್ಲ ನೋಡೋಕೆ ಸಿಕ್ತು. ಇದು ಯಾರಿಗೂ ಲಕ್ಕಿ ಪೀಪಲ್ಗೆ ಅಷ್ಟೇ ಸಿಗೋದು ಇದು ನೋಡೋಕ್ಕೆ. ಹಾಗೆ ನೋಡ್ತಾ ಹೋದ್ವಿ ಮುಂದೆ. ಹಾಗೆ ಈ ಗೋಕರ್ಣನ ಒಂದು ಡ್ರೋನ್ ಶಾಟ್ನಲ್ಲಿ ನೋಡೋಣ ಬನ್ನಿ ಹೇಗಿದೆ ಅಂತ. ಆಮೇಲೆ ನಾನು ಗೋವಾಗೂ ಹೋಗಿದ್ದೀನಿ. ಗೋವಾ ಬೀಚ್ಗಳು ಅಷ್ಟೇ ನನಗೆ ಚೆನ್ನಾಗಿ ಅನ್ನಿಸ್ತಿಲ್ಲ. ಬಟ್ ಗೋಕರ್ಣ ಬೀಚ್ಗಳು ನೋಡಿದ ಮೇಲೆ ಇಷ್ಟು ಚೆನ್ನಾಗಿದೆ ಗೊತ್ತಾ ರೀ ಬೀಚು. ಆ ಕ್ಲೀನ್ನೆಸ್ಸು, ಆ ಬೀಚು, ಆ ಜನಗಳ ಭಾಷೆ, ಆ ಸೊಗಡು ತುಂಬ ಚೆನ್ನಾಗಿದೆ. ಒಳ್ಳೆ ಕರ್ನಾಟಕದ ಸ್ಪಾಟ್ ಇದು ಗೋಕರ್ಣ. ಇನ್ನೂ ತುಂಬ ಬೀಚ್ಗಳಿದೆ. ನಾನು ತೋರಿಸಿದ್ದು ನಿಮಗೆ ಓಮ್ ಬೀಚ್ ಅಷ್ಟೇ. ಇನ್ನು ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ನಿಮಗೆ ಕುಡ್ಲೆ ಬೀಚ್ ಅಂತ ಇದೆ, ಅದನ್ನು ತೋರಿಸ್ತೀನಿ. ಆಮೇಲೆ ದೇವ ಸಮುದ್ರದ ಇನ್ನೊಂದು ಬೀಚ್ ತೋರಿಸ್ತೀನಿ ಅಲ್ಲೇ ಗೋಕರ್ಣದಲ್ಲಿ ನಿಮಗೆ. ಅಮೇಝಿಂಗ್ ಬೀಚ್ ಕಣ್ರಿ. ನೀವು ಅನಿಸೋದೇ ಇಲ್ಲ ನಿಮಗೆ ನಾನು ಇಂಡಿಯಾದಲ್ಲಿದ್ದೀನಿ ಅಂತ. ಒಳ್ಳೆ ಬೇರೆ ಫಾರಿನಲ್ಲಿ ಯಾವುದೋ ಬೀಚ್ನಲ್ಲಿ ಇದ್ದೀನಿ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ಬೀಚು. ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಇನ್ನೂ ಅನೇಕ ಅದ್ಭುತವಾದ ಪ್ಲೇಸ್ಗಳಿವೆ ಗೋಕರ್ಣದಲ್ಲಿ. ಅದೇ ವಿಭೂತಿ ಫಾಲ್ಸು, ಯಾನ,
ಮತ್ತು ಅಲ್ಲಿರೋ ಇನ್ನೂ ಕೆಲವು ಬೀಚ್ಗಳು, ಆ ಊರು ತೋರಿಸ್ತೀನಿ ನಿಮಗೆ. ಹಾಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆ ಬೆಲ್ ಬಟನ್ನ ಒತ್ತಿ ಬಿಡಿ. ಈಗಲೇ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ತುಂಬ ಚೆನ್ನಾಗಿರೋ ಪ್ಲೇಸ್ಗಳನ್ನ ತೋರಿಸ್ತೀನಿ. ಓಕೆ, ಥ್ಯಾಂಕ್ ಯು, ಬಾಯ್.